ಮಳೆಗಾಗಿ ಇಬ್ಬರು ಹುಡುಗರ ಮದುವೆ ಮಾಡಿದ ಗ್ರಾಮಸ್ಥರು, ಮಳೆಗಾಗಿ ದೇವರ ಮೊರೆ ಹೋದ ಗ್ರಾಮಸ್ಥರು. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸೃಷ್ಟಿಯಾಗಿದ್ರೆ, ಮಳೆಯಿಲ್ಲದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬರದ ವಾತಾವರಣ ನಿರ್ಮಾಣವಾಗಿದೆ. ಮಳೆಯಿಲ್ಲದೆ ಬೆಳೆಗಳು ಒಣಗುವ ಹಂತಕ್ಕೆ ಹೋಗಿದ್ದು, ಜನ ಮಳೆಗಾಗಿ ಪ್ರಾರ್ಥನೆ ಮಾಡಿ ಹಳೆಯ ಸಂಪ್ರದಾಯದಂತೆ ಪೂಜೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆ ಕೂತು ಮದುವೆ ಮಾಡ್ತಾ ಇರುವ ದೃಶ್ಯಗಳು. ತಲೆಗೆ ಬಾಚಿಂಗ ರೇಷ್ಮೆ ಸೀರೆ ಉಟ್ಟು ವಧು ವರರ ರೀತಿ ಪೋಸ್ ಕೊಡ್ತಾ ಇರುವ ಹುಡುಗರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪಚ್ಚಾರಹಳ್ಳಿ ಗ್ರಾಮದಲ್ಲಿ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಮಳೆಯಿಲ್ಲದೆ ಕಂಗಾಲಾಗಿದ್ದು, ಇಂದು ನಾಳೆ ಮಳೆಯಾಗುತ್ತೆ ಎಂಬ ನಂಬಿಕೆಯಿಂದಲೇ ಜನ ಕಾಲ ಕಳೆದಿದ್ದಾರೆ. ಕಳೆದ ತಿಂಗಳು ಬಿದ್ದ ಮಳೆಗೆ ಗೊಬ್ಬರ ಹಾಕಿ ಬೆಳೆ ಉತ್ತಮವಾಗಿ ಬೆಳೆಯುತ್ತೆ ಎಂಬ ನಂಬಿಕೆಯಲ್ಲಿ ರೈತರ ಕನಸಿಗೆ ಮಳೆ ನೀರೆರಚಿದೆ. ಮಳೆಗಾಗಿ ಈಗ ಜನ ದೇವರ ಮೊರೆ ಹೋಗಿದ್ದು, ಕರಾವಳಿ ಭಾಗದಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿಸುವುದು, ಕತ್ತೆಗಳಿಗೆ ಮದುವೆ ಮಾಡಿಸುವುದು ಕಂಡು ಬರುತ್ತೆ. ಆದರೆ ಬಯಲು ಸೀಮೆಯಲ್ಲಿ ಇಬ್ಬರು ಹುಡುಗರಿಗೆ ಮದುವೆ ಮಾಡಿಸಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಂದೂವರೆ ತಿಂಗಳಾಗಿದೆ ಮಳೆ ಬಿದ್ದು, ಉಬ್ಬೆ ಮಳೆ ಕೊಡ್ತು, ಅತ್ತೆ ಚಿತ್ತೆ ಮಳೆ ಹೊರಟಾಯ್ತು. ಇದು ಉತ್ತರೆ ಬೀಳಿಲ್ಲ ಮಳೆ. ಉತ್ತರೆ ಬೀಳಿಲ್ಲ ಅಂದ್ರೆ ಏನಕ್ಕೂ ದನಕ್ಕೂ ಮೇವು ಆಗಲ್ಲ. ಒಂದು ಎಕರೆ ಬಂದು ಇವಾಗ 20,000ರಿಂದ 30,000 ಖರ್ಚು ಒಂದು ಎಕರೆ ಬೆಳೆ ಮಾಡಕ್ಕೆ. ನಾವು ರಾಗಿ ರಾಗಿನೇ ಬೆಳೀತಾ ಇರೋದು. ಹಸುಳು ಕಟ್ಕೊಂಡು ರಾಗಿ, ಇವಾಗ ಹಸುಳ್ಗೂ ಮೇವು ಇಲ್ದಿರ ಆಗ್ಬಿಟ್ಟೈತೆ. ಈಗ ಮಳೆ ಬರ್ದಿದ್ದು ಏನೆಲ್ಲ ಮಾಡ್ತೀರಿ ನೀವು? ಮಳೆ ಬರಬೇಕು ಅಂತ ಅದೇ ದೇವ್ರ ಪೂಜೆ ಮಾಡೋದು, ಚಂದ್ರಮ್ಮನ ನಟ್ಟೋದು, ಹುಡುಗರ್ಗ ಗಂಡು ಮಕ್ಳಿಗೆ ಮದುವೆ ಮಾಡೋದು, ಏನೋ ಬರ್ತದೆ ಅಂತ ಒಂದು ಆಸೆ. ದೇವರು ಕಣ್ಣೆತ್ತು ನೋಡ್ದಿದ್ದು ಏನು ಮಾಡಿದ್ರೂ ಆಗಲ್ಲ. ಈಗ ಚಂದ್ರಮ್ಮ ಅಂದ್ರೆ ಹೆಂಗ್ ಮಾಡ್ತೀರಾ? ಹುಡುಗರಿಗೆ ಮದ್ವೆ ಅಂದ್ರೆ ಹೆಂಗ್ ಮಾಡ್ತೀರಾ? ಇವಾಗ ಊರಾಗ ಸಾರ್ಸೋದು, ಮಗ್ಗಟ್ಟೋದು, ಒಂದು ವಾರ ಹೆಂಗಸ್ರೆಲ್ಲ ಸೇರಿಬಿಟ್ಟು ಪದ ಹೇಳ್ಕೊಂಡು ಆ ಚಂದ್ರಮ್ಮಂದು ಮಳೆ ಬರಲಿ ಅಂತ ಬೇಡಿಕೆ ಮಾಡ್ಕೊಂತಾರೆ. ಆ ಮಳೆ ಇದಾಗಲ್ಲ. ಅವ ಲಾಸ್ಟ್ ದಿನ ಹುಡುಗನ್ಕ ಸೀರೆ ಉಡಿಸ್ತಾರೆ, ಹುಡುಗನ್ಕ ಕೋಟ್ ಹಾಕ್ತಾರೆ, ಮದುವೆ ಮಾಡಿ ಏನೋ ಅಷ್ಟೊಳಗಡೆ ಬಂದರೆ ಬರ್ಬೇಕು, ಬರಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಅದೆಲ್ಲ ದೇವ್ರ ಇಚ್ಛೆ. ಅಂದ್ರೆ ನೀವು ಅದು ಸಂಸ್ಕೃತಿ ನಂಬಿಕೆ, ಅದು ನಂಬಿಕೆ ಐತೆ. ನಮ್ಮ ಏರಿಯಾನು ಐತೆ ನಂಬಿಕೆ. ಅದು ಮಾಡ್ರೆ ಮಳೆ ಬರುತ್ತೆ ಅನ್ನೋದು ನಂಬಿಕೆ ಐತೆ. ಆ ನಂಬಿಕೆ ಪ್ರಕಾರ ಮಾಡ್ತೀರಿ. ಇವಾಗ ಗೌರಿ ಹಬ್ಬಕ್ಕೆ ಬರ್ಬೇಕಾಯ್ತು ಮಳೆ. ವರ್ಷದಾಗ ಕೆರೆ ಕೋಡಿ ಹೊರ್ಟೋಗ್ಬಿಡ್ತು. ಈಗ ಕುಡಿಯೋಕ್ಕೂ ನೀರು ಇಲ್ದಿರ ಆಗ್ಬಿಟ್ಟಲ್ಲ ಕೆರೆಗಳಾಗ. ಒಯ್ಯೋ ಕಡೆ ನೋಡಿದ್ರೆ ಮನೇಲೇ ಬಿದ್ದೋಗಿ ಒಯ್ದದೆ. ನಮ್ಮ ಏರಿಯಾ ಇಲ್ಲ. ಈಗ ಮೊದಲೇ ಬರಡು ನಾಡು ಅಂದ್ರೆ ಈ ಕಡೆ ಮಳೆ ಕಡಿಮೆ. ತಾಲೂಕು ಇಲ್ಲ. ಚಿಕ್ಕಬಳ್ಳಾಪುರ ಅಷ್ಟು ಇಷ್ಟ ಬಿದ್ದದೆ. ದೊಡ್ಡಬಳ್ಳಾಪುರ ತಾಲೂಕು ಪೂರ್ತಿ ಏಟ್ ಆಗ್ತದೆ. ಮಳೆನೇ ಇಲ್ಲ. ಏನು ಮಾಡೋಕ್ಕೂ ಇವಾಗ ಆಲ್ ರೇಟು ಕಮ್ಮಿ ಮಾಡೋಕ್ಕೆವ್ರೆ. ಹಸುಳ್ಗೂ ಮೇವುಕ್ಕೂ ಬರಗಾಲ ಬಂದ್ಬಿಟ್ಟದೆ. ಮೇಯಕ್ಕೂ ಕೊಂಡಕ್ಕೂ ಸಿಗ್ತಾ ಇಲ್ಲ. ಒಂದೂವರೆ ಹುಲ್ಲು ಬಂದು 400 ರೂಪಾಯಿ ಆಗ್ತದೆ ಕೊಂಡಕ್ಕೆ ಹೋದ್ರೆ. ಇನ್ನು ಹುಡುಗರಿಗೆ ಮದುವೆ ಮಾಡಿಸುವ ವೇಳೆ ಒಬ್ಬನಿಗೆ ವಧುವಿನ ರೀತಿ ರೇಷ್ಮೆ ಸೀರೆ ಹಾಕಿ ಒಡವೆ ವಸ್ತ್ರಗಳನ್ನು ಹಾಕಿ ಸಿಂಗಾರ ಮಾಡ್ತಾರೆ. ಮತ್ತೊಬ್ಬ ಹುಡುಗನಿಗೆ ಬಾಚಿಂಗ ಕಟ್ಟಿ ವರನ ರೀತಿ ರೆಡಿ ಮಾಡಲಾಗುತ್ತೆ. ಈ ಮದುವೆಗೂ ಮುನ್ನ 1 ವಾರಗಳ ಕಾಲ ಮನೆಯ ಮುಂದಿನ ಅಂಗಳದಲ್ಲಿ ಹಸುವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯಲ್ಲಿ ಚಂದ್ರನನ್ನ ಬಿಟ್ಟು ಪೂಜೆ ಮಾಡ್ತಾರೆ. 1 ವಾರದ ನಂತರ ಹುಡುಗರಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹಾಗಾಗಿ ಮೊದಲೇ ಬಯಲು ಸೀಮೆ ಎಂದು ಹೆಸರು ಪಡೆದಿರುವ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಆಚರಣೆ ಮಾಡಲಾಗುತ್ತೆ. ಕೈ ಬಂದಿತ್ತು, ಬಂದಿರೋದಕ್ಕೆ ಏನು ಮಾಡಿದ್ರು ಈ ಸರಿ ಮಳೆ ಇಲ್ಲ. ಊರಲ್ಲೆಲ್ಲ ಚಂದ್ರಮ್ಮ ಮತ್ತು ಕತ್ತೆಗಳು ಮದುವೆ ಮಾಡಿದ್ರು, ಏನಾದರೂ ಮಳೆ ಬರ್ತಾ ಇಲ್ಲ. ನಾವು ದೇವ್ರ ಮರೆ ಹೋದ್ರೂ ಏನೂ ಬೆಳೆ ಆಗ್ತಾ ಇಲ್ಲ ಇಲ್ಲಿ. ಅದರಿಂದ ನಮಗೆ ಜಾಸ್ತಿ ಪರಿಹಾರ ನಷ್ಟನೇ ಆಗೈತೆ ಹೊತ್ತು ಏನಿಲ್ಲ. ಲಕ್ಷ ಬಂಡವಾಳ ಹಾಕಿದ್ರು ರೈತರಿಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಹೊತ್ತು, ನಷ್ಟನೇ ಹೊತ್ತು ಉಪಯೋಗ ಆಗ್ತಾ ಇದೆ. ಏನಾಗಿದೆ? ರಾಗಿ ಯಾವ ಹಂತದಲ್ಲಿದೆ ಈಗ? ರಾಗಿ, ಜೋಳ ಈಗ ಎಲ್ಲ ತೆನೆ ಈಚೆ ಕಡೆ ಬರೋ ಇದು. ಈಗ ಮಳೆ ಬೇಕೇ ಬೇಕು. ಈಗ ಮಳೆ ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಬೆಳೆ ಆಗೋದೇ ಇಲ್ಲ ಅದು. ಆದ್ದರಿಂದ ನಮಗೆ ಮಳೆ ಈಗ ಈ ವಾರದಲ್ಲಿ ಬಿದ್ದರೆ ಪರವಾಗಿಲ್ಲ, ಇಲ್ಲದೆ ಹೋದರೆ ಅಷ್ಟೇ ಬೆಳೆ ಅಂತೂ ನಾಶನೇ. ಈಗ ಚಂದ್ರಮ್ಮ ಅಂತೀರಾ, ಮತ್ತೆ ಹುಡುಗರು ಮದುವೆ ಮಾಡ್ತೀರಾ, ಅದು ಯಾವ ರೀತಿ ಹೆಂಗೆಲ್ಲ ಮಾಡ್ತೀರಾ? ಅದು ಆಚರಣೆ ಯಾವ ರೀತಿ ಇರ್ತದೆ? ಆಚರಣೆ ಅಂತಂದರೆ ಮಾಮೂಲಿ ಹಳ್ಳಿಗಳಲ್ಲಿ ಮಾಡ್ತಾರೆ ಅದು ಪದ್ಧತಿ. 1 ವಾರ ಕಾಲ ಸಗಣಿ ಎಲ್ಲ ಕಟ್ಟಿಬಿಟ್ಟು ಕ್ಲೀನಾಗಿ ಅದು ಚಂದ್ರಮ್ಮನ ಹಚ್ಬಿಟ್ಟು ಕ್ಲೀನಾಗಿ ಒಂದು ಜಾನಪದ ಗೀತೆಗಳ ಪಂದ್ಯ ಆಡ್ಕೊಂಡು ಇದು ಮಾಡ್ತೀವಿ. ಪೂಜೆ ಎಲ್ಲ ಮಾಡ್ತೀವಿ. ಲಾಸ್ಟ್ ದಿವಸ ಮದುವೆ ಥರ ಮಾಡ್ತೀವಿ ಅದಕ್ಕೆ. ಆ ರೀತಿ ಮಾಡಿ ನಾವು ಇದು ಮಾಡಿದ್ರು ಏನು ಮಾಡಿದ್ರು ಮಳೆ ಬರ್ತಾ ಇಲ್ಲ. ಅಂದರೆ ನಿಮಗೆ ನಂಬಿಕೆ, ಅದು ಮಾಡಿದ್ರೆ ಮಳೆ ಬರ್ತದೆ? ನಂಬಿಕೆ.
ಹಾಂ ಈ ಹಿಂದೆ ಯಾವಾಗಾದ್ರೂ ಮಾಡಿದ್ರೆ ಹಾಂ ಮಾಡಿದ್ದೀವಿ ಬಂದೈತೆ. ಆದರೆ ಈ ಸರಿ ಏನು ಮಾಡಿದ್ರು ಫಸಲು ಬರ್ತಾ ಇಲ್ಲ ಕೈಗೆ. ಎಷ್ಟು ತಿಂಗಳಿಂದ ಮಳೆ ಇಲ್ಲ? ಆಗಲೇ ಒಂದು 20-25 ದಿವಸ ಆಯಿತು. ಒಂದನೇನು ಮಳೆ ಇಲ್ಲ. ಏನೋ ಸುಮ್ಮನೆ ಹಂಗೆ ಉರುತ್ತೈತೆ ಹೋಗ್ತದೆ. ಈಗ ಮೊದಲೇ ಈ ಭಾಗದಲ್ಲೆಲ್ಲ ಬರಡು ನಾಡು ಅಂತ ಇತ್ತು, ಈಗ ಮತ್ತೆ ಅದೇ ರೀತಿ ಆಗ್ತಿದ್ಯಾ ಅಂತ? ಹೌದು ಆಗ್ತಾ ಇದೆ. ಕೆರೆಗಳಿಲ್ಲ, ಯಾವ ಕೆರೆನೂ ತುಂಬಿಲ್ಲ ಈ ಸರಿ. ಯಾವ ಕೆರೆಗೂ ನೀರಿಲ್ಲ. ಏನಾಗೈತೆ ಏನು ಕತೆ ಗೊತ್ತಿಲ್ಲ. ಈಗಲೇ ಹೆಂಗಂದ್ರೆ ಬೇಸಿಗೆಯಿಂದ ಹೆಂಗೆ ಪ್ರಾಣಿ ಪಕ್ಷಿಗಳು? ಬೇಸಿಗೆ ಅಂದರೆ ಅಷ್ಟೇ, ಇನ್ನು ಮುಗೀತು ಜನಜೀವನ. ಈಗ ಕುಡಿಯೋಕ್ಕೆ ನನ್ನ ಸ್ವಲ್ಪ ನೀರು ಸಿಗ್ತೈತೆ. ಬೇಸಿಗೆಯಲ್ಲಿ ಕುಡಿಯೋಕ್ಕೆ ನೀರು ಸಿಗ್ತಾ ಇದ್ದಿಲ್ಲ, ನಮಗೆ ಡೌಟ್ ಆಗ್ಬಿಟ್ಟದೆ ಈಗ. ಎಲ್ಲ ಈಗ ಕೆರೆಗಳಲ್ಲೇ ಬೋರ್ ಹಾಕ್ಸ್ತಾ ಇರೋದು. ಕೆರೆಯಿಂದನೇ ಬರ್ಬೇಕು ನೀರು. ಕೆರೆಗೆ ನೀರಿಲ್ಲ ಅಂದ್ಮೇಲೆ ಇನ್ನು ಬೋರ್ವೆಲ್ಗೆ ಎಲ್ಲಿ ನೀರು ಬರ್ತವೆ? ಇದು ಸಮಸ್ಯೆ ಆಗಿದೆ. ಒಟ್ಟಾರೆಯಾಗಿ ಮಳೆಗಾಗಿ ಜನ ವಿಭಿನ್ನವಾಗಿ ಪೂಜೆ ಮಾಡಲು ಮುಂದಾಗಿದ್ದಾರೆ. ಕಪ್ಪೆಗಳ ಪೂಜೆ, ಚಂದಮಾಮ ಪೂಜೆ, ಕತ್ತೆಗಳು ಸೇರಿ ಹುಡುಗರಿಗೆ ಮದುವೆ ಮಾಡಿ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ರೈತರ ಈ ಎಲ್ಲ ಪ್ರಯತ್ನಗಳಿಗೆ ದೇವರು ಕರುಣಿಸಿ ವರುಣ ಧರೆಗಿಳಿಯಲಿ, ಬೆಳೆಗಳು ಸಮೃದ್ಧಿಯಾಗಲಿ ಎಂದು ನಮ್ಮೆಲ್ಲರ ಆಶಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.